ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೇಳಿ, ನಿಮ್ಮಂತ ಬ್ಯೂಟಿಫುಲ್ ಹುಡುಗಿ ಹೋಗಿ ಅಜ್ಜಿ ಕ್ಯಾರೆಕ್ಟರ್ ಕೊಟ್ಟಿದ್ದಾರಲ್ಲ, ನೋಡಿ ಏನು ಮಾಡೋದು. ಎಲ್ಲ ಕಡೆ ಸೃಜನ್ ನಮ್ಮ ಹೀರೋಯಿನ್ ಇವಳು ನಮ್ಮ ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಏನು ಮಾಡೋದು? ಯಾವ್ದು ಇಷ್ಟ ಆಯ್ತು ನಿಮಗೆ? ಫಸ್ಟ್ ಹಾಫ್ ಸೆಕೆಂಡ್ ಹಾಫ್? ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಜನ ಬಿದ್ದು ಬಿದ್ದು ನಗ್ತಾ ಇದ್ರು, ಅದನ್ನು ತುಂಬಾ ಖುಷಿ ಆಯ್ತು. ತುಂಬಾ ದಿನಗಳ ಮೇಲೆ ಈ ಥರದೊಂದು ಸಿನಿಮಾ ಬಂದಿದೆ. ಹೌದು. ಅದೇ ಎಲ್ಲರಿಗೂ ಅದೇ ಹೇಳ್ತಾ ಇರೋದು. ಈಗಿನ ಸ್ಟ್ರೆಸ್ಸು, ನಿಮ್ಗಳ ಟೆನ್ಷನ್ ಎಲ್ಲ ಬಿಟ್ಟು, ತುಂಬ ಉದ್ದ ಮೂವಿ ಏನಿಲ್ಲ, ಜಸ್ಟ್ 2 hours ಇದೆ. ಬಂದು ನಿಮ್ಮೆಲ್ಲ ಟೆನ್ಷನ್ ಬಿಟ್ಟು ಸಿನಿಮಾ ನೋಡಿ 2 ಅವರು ನಕ್ಕಿದ್ರೆ ತಾನೇ ನೀವೆಲ್ಲ. ಸೊ ಟೆನ್ಷನ್ ಇಲ್ಲದೆ ನಕ್ಕೊಂಡು ಆರಾಮಾಗಿ ಹೋಗ್ತೀರಾ. ಇವಾಗಲೂ ಎಲ್ಲ ಕ್ರೌಡ್ ಜೊತೆನೇ ನೋಡಿದ್ವಿ, ಎಲ್ಲರೂ ಬಿದ್ದು ನಗ್ತಾ ಇದ್ದಾರೆ. ಸೊ ನಮ್ಗನ್ಸುತ್ತೆ ನಾವು ಹಾಕಿದ ಎಫರ್ಟು ಜನ ನಕ್ಕಿದಾಗ ನಮಗೆ ನಮ್ಮ ರಿಸಲ್ಟ್ ಬಂತು, ಸಿಕ್ತು ಅಂತ ಅನ್ನಿಸ್ತು. ಸೊ ಎಲ್ಲರೂ ಇವತ್ತು GST ರಿಲೀಸ್ ಆಗಿದೆ, ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಹೇಗೆ ಅನ್ನಿಸ್ತು ಆಡಿಯನ್ಸ್ ಜೊತೆ ಕೂತ್ಕೊಂಡು? ಅದೇ ಅವರೆಲ್ಲ ನಗ್ತಿದ್ದು ನೋಡಿ, ಅದೇ ನಮಗೆ ಖುಷಿ. ಲೈಕ್ ಅದೊಂಥರ ಏನಂತಾರೆ, ಇಷ್ಟೊತ್ತು ಫುಲ್ ನರ್ವಸ್ನೆಸ್ ಇತ್ತು, ಹೆದರ್ಕೊಂಡಿದ್ದೆ ಏನಾಗುತ್ತೋ, ಹೆಂಗೆ ತೊಗೋತಾರೆ ಜನ ಅಂತ. ಬಟ್ ಅವರೆಲ್ಲ ನಗ್ತಿದ್ದು ನೋಡಿ ಫುಲ್ ಖುಷಿ ಆಯಿತು. ಸೊ ಇದು ಹಾರರ್ ಸಿನಿಮಾ ಅಲ್ಲ, ಕಾಮಿಡಿ ಸಿನಿಮಾ. ಸೊ ನಗ್ತೀರಾ, ಬನ್ನಿ. ಥ್ಯಾಂಕ್ ಯು. ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ರಾ? ಎಲ್ಲಿ ಖುಷಿ ಮರಿ ಏನಿಲ್ಲ, ನೀವು ನೋಡಬೇಕು. ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? ಓ, ನಾನು ಇಷ್ಟ ಆಗದೆ ಇನ್ನೇನು ಮಾಡಿ, ಇಷ್ಟ ಆಗುತ್ತೆ. ಸರ್, ಆಕ್ಟರ್ ಆಗಿ ಗೆದ್ಬಿಟ್ಟಿದ್ವಿ, ನಕ್ರತಾವೆಲ್ಲರೂ ಸೂಪರಾಗಿ ನಕ್ಕಿದ್ವಿ. ಜೊತೆಗೆ ನಗೋನು ತುಂಬ ನೋಡ್ತಾ ಇದ್ವಿ. ಥ್ಯಾಂಕ್ ಯು ವೆರಿ ಮಚ್. ನಗ್ತಾ ಇದ್ರು. ನಾನು ಆ್ಯಕ್ಚುಲಿ ನಾನು ಸ್ಕ್ರೀನೇ ನೋಡಲಿಲ್ಲ, ನಾನೆಲ್ಲ ಆಡಿಯನ್ಸ್ ನೋಡ್ತಾ ಕೂತಿದ್ದೆ, ಯಾರ್ಯಾರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಅದೇ ಬೇಕಾಗಿರೋದು. ಇಷ್ಟೆಲ್ಲ ಕಷ್ಟಪಟ್ಟಿರೋದು, 4 ವರ್ಷ ಕಷ್ಟಪಟ್ಟಿರೋದು, ಜನ ನಕ್ಕರೆ ಅಷ್ಟೇ ಸಾಕು. ಸೊ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು, ಸಿನಿಮಾ ಜನರಿಗೆ ಇಷ್ಟ ಆಗ್ತದೆ, ನೀವು ದಯವಿಟ್ಟು ಬನ್ನಿ. ನಾವು ಹೇಳೋದಲ್ಲ ಚೆನ್ನಾಗಿದೆ ಸಿನಿಮಾ ಅಂತ, ನೀವುಗಳು ಹೇಳಬೇಕು. ಪ್ಲೀಸ್ ಬಂದು ಸಿನಿಮಾ ನೋಡಿ ಆ್ಯಂಡ್ ಎನ್ಕರೇಜ್ GST. ಸರ್, ಆಡಿಯನ್ಸ್ ಪಲ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಯಾಕಂದರೆ ನಾನು ಕೂಡ ಸಿನಿಮಾ ನೋಡ್ತಾ ಇದ್ದೆ, ಜೊತೆಗೆ ಆಡಿಯನ್ಸ್ ನಗೋದನ್ನು ಜಾಸ್ತಿ ನೋಡ್ತಾ ಇದ್ದೆ. ಈ ಸಿಕ್ಕಾಪಟ್ಟೆ ನಗ್ತಿದ್ದಾರಲ್ಲಪ್ಪ ಅಂತ ಹೇಳ್ಬಿಟ್ಟು. ಸೃಜಾ ಅಂದರೆ ಮಜಾ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದೀರಾ. ಸೊ ಕಾಮಿಡಿ ಅಂತ ಅಂದ್ಕೊಂಡೆ ಪ್ಲ್ಯಾನ್ ಮಾಡಿದ್ದ ಹೇಗೆ? ಹೌದು, 100% ಕಾಮಿಡಿ ಅಂತಲೇ ಮಾಡಿದ್ದು, ಬೇರೆ ಯಾವುದೂ ತಲೆರಲಿಲ್ಲ. ನಾವು ವಾಂಟೆಡ್ ಟು ಡೂ ಆಲ್ ಎಂಟರ್ಟೈನ್ಮೆಂಟ್. ಆಮೇಲೆ ಒಂದು ನನಗೆ ಈ ಸಿನಿಮಾದು ಕತೆ ಮಾಡ್ತಾ ಎಲ್ಲೂ ಕಂಟಿನ್ಯೂಟಿ ಮಿಸ್ ಆಗಿಲ್ಲ. ಯಾಕಂದರೆ ಫಸ್ಟ್ ಸೀನಲ್ಲಿ ಬರುವಂಥ ಅವರು ತಾಯ್ತ ಕಟ್ಟೋರು ಲಾಸ್ಟ್ ಸೀನಲ್ಲೂ ಕ್ಯಾರಿ ಮಾಡಿದ್ದೀನಿ. ಫಸ್ಟ್ ಆಕ್ಸಿಡೆಂಟ್ ಆಗೋರು ಮಧ್ಯದಲ್ಲಿ ಬಂದು ಏನಕ್ಕೆ ಆಕ್ಸಿಡೆಂಟ್ ಆಯ್ತಲ್ಲ ಆಮೇಲೆ ಕಾಣಿಸೋದೇ ಇಲ್ಲ ಅಂತ ಅನ್ನೋದಕ್ಕೆ ಜಸ್ಟಿಫಿಕೇಷನ್ ಕೊಟ್ಟಿರೋದು. ಪ್ರತಿಯೊಂದೂ ಸಿಂಕ್ ಆಗಿರೋದು ತುಂಬ ಖುಷಿ ಆಗುತ್ತೆ. ಆಮೇಲೆ ಇದು ನಾನು ಪ್ರಾಬಬ್ಲಿ ಇದು 30ನೇ ಸಲ ಏನೋ ಸಿನಿಮಾ ನೋಡ್ತಾ ಇರೋದು, 30 ಮೇಲೆ ಆಗಿದೆ. ಬಟ್ ಆಗ್ಲೂ ಅಷ್ಟು ನಾನು ಎಂಜಾಯ್ ಮಾಡ್ತಾಯಿದ್ದೀನಿ ಅಂದಾಗ ನನಗೆ ಒಂದು ಸ್ವಲ್ಪ ಐ ಫೀಲ್ ವೆರಿ ಹ್ಯಾಪಿ. ಬಟ್ ಇದೇನು ಅಂದರೆ ಕಾಮಿಡಿ ಬೇಕಾಗಿದೆ ಜನರಿಗೆ. ಕಾಮಿಡಿ ನೋಡಿ ದೇ ಶುಡ್ ಫೀಲ್ ಹ್ಯಾಪಿ. ಸೊ ಅದಕ್ಕೋಸ್ಕರ GSTಗೆ ಬನ್ನಿ, ಕನ್ನಡ ಸಿನಿಮಾ ಬೆಳೆಸಿ, ನಮ್ಮನ್ನೆಲ್ಲ ಉಳಿಸಿ. ಸರ್, ಕಾಮಿಡಿ ಮಾಡೋದ್ರಿಂದ ಅಷ್ಟು ಈಸಿ ಅಲ್ಲ. ದೇವರಾಣೆಗೂ ಈಸಿ ಅಲ್ಲ. 2.5 ಗಂಟೆ ಸೇಮ್ ಆ್ಯಸ್ ಇಟ್ ಈಸ್. ನಮಗೆ ಮಜಾ ಟಾಕೀಸ್ ನೋಡ್ತಿದ್ದೀವೇನೋ, ಇನ್ನೊಂದಷ್ಟು ಎಕ್ಸ್ಟೆಂಡ್ ಏನೋ ಇದು ಅಂತ. ಇದು 2.5 ಗಂಟೆ ಅಂತ ಹೇಳಿದ್ದು. ಆ್ಯಕ್ಚುಲಿ ಸಿನಿಮಾ ಇರೋದು 2 hour 11 ನಿಮಿಷ. ಫಸ್ಟ್ ಹಾಫು 1 hour 5 minutes, ಸೆಕೆಂಡ್ ಹಾಫ್ 1 hour 6 minutes. ಎಲ್ಲರಿಗೂ ಒಂದೇ ಒಂದು ಡೌಟ್ ಏನೋ, ಫಸ್ಟ್ ಹಾಫ್ ಅಷ್ಟು ಬೇಗ ಬಂದುಬಿಡ್ತಾ, ಇಂಟರ್ವೆಲ್ ಅಷ್ಟು ಬೇಗ ಬಂತ ಅಂತ. ನಾವು ಮಾಡಿದ್ದೆ ಹಂಗೆ. ಯಾಕಂದರೆ ಕಾಮಿಡಿ ಎಳೆದಷ್ಟು ಬೋರ್ ಆಗುತ್ತೆ, ಕ್ರಿಸ್ಪಾಗಿ ಇಟ್ಟಷ್ಟು ಪಂಚ್ ಬರುತ್ತೆ. ಸೊ ಒಂದು ಡೈಲಾಗು ಇನ್ನೊಂದು ಡೈಲಾಗು 3-4 ನಿಮಿಷ ಗ್ಯಾಪ್ ಕೊಟ್ಟರೆ ಅದನ್ನು ಮರೆಯೋ ಅಷ್ಟರಲ್ಲಿ ಇನ್ನೊಂದು ಪಂಚ್ ಬಂದಿರುತ್ತೆ, ಅದನ್ನು ಮರೆಯೋ ಅಷ್ಟರಲ್ಲಿ ಇನ್ನೊಂದು ಪಂಚ್ ಬಂದಿರುತ್ತೆ. ಸೊ ಹಾಗಾಗಿ ಅದೊಂದು ಮಾಡಿರೋದು. ಆಮೇಲೆ ಸೆಕೆಂಡ್ ಹಾಫಲ್ಲಿ ಪ್ರತಿ ಸಲಿನೂ ಒಂದಲ್ಲ ಒಂದು ಕ್ಯಾರೆಕ್ಟರ್ಗಳು ಒಂದು 5 ನಿಮಿಷ 10 ನಿಮಿಷಕ್ಕೆ ಹೊಸ ಕ್ಯಾರೆಕ್ಟರ್ಗಳು ಆ್ಯಡ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಇನ್ ದ ಬ್ಯಾಂಕ್. ಅವಳು ನಿಶಿತಾ ಗೌಡ ಇರ್ಬೋದು, ರವಿ ಇರ್ಬೋದು, ಶೋಭಿ ಇರ್ಬೋದು, ಶರತಾ ಇರ್ಬೋದು, ಎಲ್ಲರೂ ಆ್ಯಡ್ ಆಗ್ತಾ ಇರ್ತಾರೆ. ಸೊ ದೇರ್ ಇಸ್ ಸಮಥಿಂಗ್ ಟು ಲುಕ್ ಔಟ್ ಫಾರ್. ಆ್ಯಂಡ್ ಸೆಕೆಂಡ್ ಹಾಫ್ ಎಷ್ಟು ಗ್ರಿಪ್ಪಿಂಗ್ ಆಗಿ ಇಟ್ಕೋತೀವಿ ಅಷ್ಟೇ ಮಜಾ ಕೊಡೋದು. ಆ್ಯಂಡ್ ಯಾಕಂದರೆ ಆಚೆ ಹೋಗಬೇಕಾದ್ರೆ ನಾವು ಸೆಕೆಂಡ್ ಹಾಫ್ ಏನು ನೋಡಿರ್ತೀವಿ ಅದೇ ತಲೆಯಲ್ಲಿ ಉಳಿಯೋದು. ಇವಾಗ ಫಸ್ಟ್ ಹಾಫ್ ಏನು ಅಂತಂದರೆ ನೀವು ಒಂದ್ಸಲಿ ಯು ಟೇಕ್ ಒಂದು ಫ್ಯೂ ಸೆಕೆಂಡ್ಸ್, ಬಟ್ ಸೆಕೆಂಡ್ ಹಾಫ್ ಏನು ಅಂದರೆ ಇಮಿಡಿಯೇಟ್ ಹೇಳ್ತೀರಾ. ಸೊ ಅದಕ್ಕೋಸ್ಕರ ಸೆಕೆಂಡ್ ಹಾಫ್ಗೆ ತುಂಬ ಒತ್ತು ಕೊಟ್ಟೆ. ಅದು ಇವಾಗ ಜನರ ಮುಖದಲ್ಲಿ ನಗು ಕಾಣಿಸ್ತಾ ಇರೋದು ನನಗೆ ಖುಷಿ. ಸೊ ನಿಮ್ಮನ್ನ ಆ್ಯಕ್ಟರ್ ಆಗಿ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಹಾಗಾಗಿ ನಾನು ಇಲ್ಲಿ ಒಬ್ಬ ಆ್ಯಕ್ಟರ್ ಆಗಿ ನಿಮ್ಮನ್ನು ನೋಡಲಿಲ್ಲ ಸಿನಿಮಾದಲ್ಲಿ. ಆ್ಯಸ್ ಎ ಡೈರೆಕ್ಟರ್ ಆಗಿ ನೋಡಿದ್ರೆ ಎಲ್ಲೂ ಕೂಡ ಮಿಸ್ಟೇಕ್ಸ್ ಇಲ್ಲ. ಸೊ ನನಗನ್ಸಿದ್ದು ಸುಬ್ಬಯ್ಯ ನಾಯ್ಡು ಅವ್ರಿಗೆ ತಕ್ಕ ಮೊಮ್ಮಗನೇ ಸೃಜನ್ ಲೋಕೇಶ್. ನಾನು ತುಂಬ ಕಾನ್ಷಿಯಸ್ ಆಗಿ ನಾನು ತುಂಬ ಕಾನ್ಷಿಯಸ್ ಆಗಿ ಮಾಡೋದಂಥ ಇದು ಏನಂದರೆ ಸೆಕೆಂಡ್ ಹಾಫಲ್ಲಿ ಹೀರೋ ಕಾಣಲ್ಲ. ಯಾಕಂದರೆ ಕೂತ್ಕೊಂಡು ಸುಮ್ಮನೆ ಹೇಳ್ತಾನೆ ಇಲ್ಲಿಂದ ಹಿಂಗೆ ಅಂತ. ಹೀರೋಯಿಸಮ್ ತೋರಿಸೋದಕ್ಕೆ ಮಾಡಿರೋ ಸಿನಿಮಾ ಅಲ್ಲ ಇದು. ಆಮೇಲೆ ಹಿಂಗೆ ಸುಮ್ಮನೆ ಹಿಂಗೆ ತುಳಿದಿದ ತಕ್ಷಣ 4 ಸುಮ್ಮ ಎಗರೋಗ್ಬಿಡ್ಬೇಕು, ಅಲ್ಲಿಂದ ಛೀ ಅಂತ ಬರಬೇಕು, ಇದು ಯಾವುದು ನಮ್ಮ ಸಿನಿಮಾಗೆ ಸೂಟ್ ಆಗೋಲ್ಲ. ಆ್ಯಕ್ಚುಲಿ ಒಂದು ಫೈಟ್ ಇತ್ತು, ಆಟೋ ಸೀಕ್ವೆನ್ಸ್ ಬರುತ್ತಲ್ಲ, ಅಲ್ಲಿ ಆ್ಯಕ್ಚುಲಿ ಒಂದು ಫೈಟ್ಸ್ ಪ್ಲ್ಯಾನ್ ಮಾಡಿದ್ದೆ. ಬಟ್ ನನ್ನ ಲಾಜಿಕ್ ಹೊಡೆದಿದ್ದು, ಇವ್ನು ಮೆಂಟಲಿ ಅಷ್ಟು ವೀಕ್ ಇರೋನು, ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತೀನಿ ಅಂದವನು 10 ಜನಕ್ಕೆ ಹೆಂಗೆ ಹೊಡಿತಾನೆ ಅಲ್ವಾ? ಸೊ ವಿ ಕ್ಯಾನ್ಸಲ್ಡ್ ದಟ್. ಸಿನಿಮಾಗೆ ಏನು ಬೇಕೋ ಅದನ್ನೇ ಇಟ್ಕೊಂಡಿದ್ದು. ಶೋಭರಾಜ್ ಅವ್ರು ಹೇಳಿದ್ರು, ಏನು ಗುರು ನೀವು ಸಿನಿಮಾಗೆ ಡೈರೆಕ್ಟ್ರ್, ನೀವು ಸಿನಿಮಾ ಹೀರೋ, ನೀವು
ನೀವು ಅಷ್ಟನ್ನೆಲ್ಲ ಸ್ಪೇಸ್ನ ನಮಗೆ ಕೊಡ್ತಾ ಇದ್ದೀರಲ್ಲ ಹೆಂಗೆ ಅಂತ ನಾನಂದೆ ಈ ಸಿನಿಮಾದಲ್ಲಿ ಸೃಜನ್ನ ಆ್ಯಕ್ಟ್ರಾಗಿ ನೋಡ್ಬೇಡಿ, ದ ಹೀರೋ ಫಾರ್ GST ಇಸ್ ದ ಸ್ಟೋರಿ ಆ್ಯಂಡ್ ದ ಡೈರೆಕ್ಟ್ರಾಗಿ ಸೃಜನ್ ಹೆಂಗೆ ಮಾಡಿದ್ದಾನೆ ಅದನ್ನು ಹೇಳಿ ಅಂತ. ಸೊ ಈ ಸಿನಿಮಾ ಸೃಜನ್ನು ಡೈರೆಕ್ಟ್ರಾಗಿ ನೋಡಬೇಕು ಅನ್ನೋದೇ ನನಗೆ ಆಸೆ ಇರೋದು. ಫಸ್ಟ್ ಟೈಮ್ ಶೋಭರಾಜ್ ಅವರನ್ನ ಫುಲ್ ಆನ್ ಕಾಮಿಡಿಯಾಗಿ ಯೂಸ್ ಮಾಡಿ ಶರತ ಫಸ್ಟ್ ಟೈಮ್ ಲೈಫಲ್ಲೇ ಮಾಡಿರೋದು. ಅವ್ನು ಲೈಫಲ್ಲಿ ಮಾಡೇ ಇಲ್ಲ, ಅವ್ರು ಏನಿದ್ರು ಅಂತಾರೆ ಗಾಂಭೀರ್ಯದಲ್ಲಿ ಮಾಡ್ಕೊಂಡಿರೋಂಥ ಕ್ಯಾರೆಕ್ಟರ್ಗಳು. ಬಟ್ ಫಸ್ಟ್ ಟೈಮ್ ಒಂದು ಲೈಫಲ್ಲಿ ಕಾಮಿಡಿ ಮಾಡಿಸಿರೋದು, ವರ್ಕೌಟ್ ಆಗಿದೆ. ಸರ್ ಜನ ಬರಬೇಕಾಗಿದೆ ಥಿಯೇಟರ್ಗೆ ಇಂಥ ಸಿನಿಮಾಗಳನ್ನ ನೋಡೋದಕ್ಕೆ. ಯಾಕಂದರೆ ಪರಭಾಷೆನಲ್ಲಿ ನಾನು ಈ ಥರ ಫುಲ್ ಕಾಮಿಡಿನ ನೋಡಿದ್ದು ಸಂಕ್ರಾಂತಿಗೆ ನಮ್ಮ ಅದು ಫುಲ್ ಕಾಮಿಡಿ ಇತ್ತು, ಜನ ಮುಗಿಬಿದ್ದು ನೋಡಿದ್ರು. ಆದರೆ ನಮ್ಮ ಕನ್ನಡದಲ್ಲಿ ಥಿಯೇಟರ್ ಬರಲ್ಲ. ವಿಷಯ ಗೊತ್ತಾಗಬೇಕು ಜನರಿಗೆ ಯಾವ ಥರ. ಆಮೇಲೆ ದೇರ್ ಆರ್ ಸೋ ಮೆನಿ ಸಿನಿಮಾಸ್ ರಿಲೀಸಿಂಗ್, ದೇ ಆರ್ ಕನ್ಫ್ಯೂಸ್ಡ್ ಯಾವುದನ್ನು ನೋಡಬೇಕು ಯಾವುದನ್ನು ಬೇಡ. ಆಮೇಲೆ 8 ಪಿಕ್ಚರ್ ರಿಲೀಸ್ ಆದರೆ 8 ಪಿಕ್ಚರ್ ಎಲ್ಲರೂ ನೋಡೋದಕ್ಕಾಗಲ್ಲ. ಸೊ ಏನಂದರೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. GST ಶುಡ್ ಪಿಕಪ್ ಬಿಕಾಸ್ ಎಲ್ಲ ವರ್ಡ್ ಆಫ್ ಮೌತಲ್ಲಿ GST ಹೇಗಿದೆ ಅಂತ ಗೊತ್ತಾದ ಮೇಲೆ ಖಂಡಿತ ಜನ ಬರ್ತಾರೆ. ಯಾಕಂದರೆ ದೇ ನೀಡ್ ರಿಲ್ಯಾಕ್ಸೇಷನ್, ದೇ ನೀಡ್ ಕಾಮಿಡಿ ಆ್ಯಂಡ್ GST ಕಂಪ್ಲೀಟ್ ಕಾಮಿಡಿ ಮಾಡಿರೋದು. ಆಮೇಲೆ ಇವತ್ತು ಬೆಳಗ್ಗೆ ನಾನು ಥಿಯೇಟ್ರಿಗೆ ಬರಬೇಕಾದ್ರೆ ನನಗೆ ರಿವ್ಯೂಸು ಮೊನ್ನೆ ಹಾಕಿದಂಥ ಶೋ ಅಲ್ಲಿ ಎಲ್ಲರೂ ರಿವ್ಯೂಸ್ ಹಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಪ್ರೈವೇಟ್ ಇದರೆಲ್ಲ ಅವರೆಲ್ಲ ಇದು ಹಾಕಿದ್ದಾರೆ. ಎವ್ರಿಬಡಿ ಹಸ್ ರೇಟೆಡ್ ದ ಸಿನಿಮಾ 4. ಸೊ ದಟ್ ಇಟ್ ಸೆಲ್ಫ್ ಇಸ್ ಲೈಕ್ ಬೆಸ್ಟಿಂಗ್. ಅದು ಸುಮ್ಮನೆ ಹಾಕೋಕ್ಕಾಗಲ್ಲ. ಆಮೇಲೆ ಎಲ್ರಿಗೂ ಅನಿಸ್ಬೇಕಲ್ಲ. 3 ಬಂದ್ರೇ ಗುಡ್ ಅಂತೀವಿ, 3.5 ವೆರಿ ಗುಡ್, 4 ಈಸ್ ಎಕ್ಸಲೆಂಟು, 5 ಈಸ್ ಅನ್ಬಿಲೀವಬಲ್ ಅಂತಲೇ ನಾನು ಹೇಳೋದು. 5 ಯಾವ ಸಿನಿಮಾಗೂ ಬಂದಿರೋದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಎಲ್ಲರೂ ಬಂದು ಒಬ್ಬರು ಇಬ್ಬರು ಏನೋ ಇದ್ದಾರೆ ಅಂದರೆ ನಮಗೆ ಗೊತ್ತಿರೋರು ಸ್ನೇಹಿತರು ಅವರು 3.5 4 ಕೊಟ್ಟಿರ್ಬೋದು. ಆದರೆ ಅಷ್ಟೂ ಜನ ನನಗೆ ಬಂದಾಗ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಯು ಫೀಲ್ ಆ 4 ಇಯರ್ಸ್ ಒಂಥರ ಹಿಡಿದಿಟ್ಕೊಂಡಿರೋ ನೋವೋದು ಇವತ್ತೊಂದು ಸ್ವಲ್ಪ ಸಮಾಧಾನ ಆಗ್ತಾಯಿದೆ. ದಯವಿಟ್ಟು ಬನ್ನಿ. ಸಿನಿಮಾ ಉಳಿಬೇಕು ಅಂದರೆ ನೀವೆಲ್ಲ ಬಂದು ನೋಡಬೇಕು. ಆಮೇಲೆ ವೆರಿ ಕಾನ್ಷಿಯಸ್ಲಿ ನಾವು ಪ್ರೈಸಿಂಗು ಆಫ್ ದ ಟಿಕೆಟ್ ಆಲ್ಸೋ ವಿ ಕೆಪ್ಟ್ ಇಟ್ ವೆರಿ ಲೋ ಬಿಕಾಸ್ ಅದು ಜನರಿಗೆ ರೀಚ್ ಆಗಬೇಕು ಸಿನಿಮಾ ಅನ್ನೋದು ಮಾತ್ರ. ಸಿನಿಮಾದಲ್ಲೇ ಹೇಳ್ಬಿಟ್ಟಿದ್ದೀನಿ, ದುಡ್ಡಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ. ಸೊ ದುಡ್ಡುಗೋಸ್ಕರ ಮಾಡಿರೋ ಸಿನಿಮಾ ಅಲ್ಲ, ಎಂಟರ್ಟೈನ್ಮೆಂಟು ನಮಗೆ ಬರೋದಿದೆ. 100 ವರ್ಷಗಳಿಂದ ನಮ್ಮ ಇಡೀ ವಂಶ ಇವನು 4ನೇ ತಲೆಮಾರು. ಸೊ 4 ತಲೆಮಾರುಗಳನ್ನ ಉಳಿಸಿರೋದು ಕನ್ನಡ ಭಾಷೆ, ಕನ್ನಡ ಸಿನಿಮಾ. ಸೊ ಕನ್ನಡ ಸಿನಿಮಾ ಮಾಡಿದ್ದೀನಿ, ಹೆಮ್ಮೆಯಿಂದ ಹೇಳ್ಕೊಬೋದು ನಾನು ಒಬ್ಬ ಕನ್ನಡ ಸಿನಿಮಾ ಮಾಡಿರೋನು ಅಂತ. ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ. ಸರ್ ಅಷ್ಟೊಂದು ದುಡ್ಡನ್ನ ರಾಬರಿ ಮಾಡ್ತೀರಾ, ಎಲ್ಲೋ ಅಟ್ಲೀಸ್ಟ್ GST ಪರ್ಸೆಂಟೇಜ್ ಆದರೂ ಉಳಿಸ್ಕೊಳ್ತೀರಾ ನಿಮಗೋಸ್ಕರ ಅಂತ ಅಂದ್ಕೊಂಡಿದ್ದೆ. ಇದು GST ಟ್ಯಾಕ್ಸ್ ಅಲ್ಲ, ಇದು ಟ್ಯಾಕ್ಸ್ ಫ್ರೀ ನಗು. ಥ್ಯಾಂಕ್ ಯು ಸೊ ಮಚ್. ಇದು ಪ್ರಾಬಬ್ಲಿ ಇಡೀ ನಮ್ಮ ಏನೋ ಚಿತ್ರರಂಗದಲ್ಲಿ ಇತಿಹಾಸದಲ್ಲಿ ಆಗೇ ಇಲ್ಲ. ಪ್ರೊಡ್ಯೂಸರ್ ಸಾಹೇಬರು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಲ್ಲ, ಜನದ ಜೊತೆನೇ ನೋಡ್ಬೇಕಲ್ವಾ, ಆ ಖುಷಿ ಕೊಡೋದೇ ಹಂಗೆ. ನನ್ನ ಕತೆ ಕೇಳಿಲ್ಲ, ಎಲ್ಲ ನಮ್ಮ ಹೀರೋದೇನೆ. ಆ್ಯಕ್ಟಿಂಗ್ ಹೀರೋಕ್ಕಿಂತ ಅಂದರೆ ನನಗೆ ಇವ್ರ ಡೈರೆಕ್ಷನ್ ತುಂಬ ಇಷ್ಟ ಆಯಿತು. ನೀಟ್ ಫ್ಯಾಮಿಲಿ ಎಲ್ಲ ಲೇಡೀಸ್ ಪಿಕ್ಚರ್ ಇದು. ಕಾಮಿಡಿ ಅಂತಾರೆ, ಎಮೋಷನ್ ಆ್ಯಂಡ್ ಕಾಮಿಡಿ ಎರಡೂ ಇದೆ. ಇವತ್ತೇ ನೋಡಿ ಆಡಿಯನ್ಸ್ ಜೊತೆ ಕೂತ್ಕೊಳ್ಳೋ ನೋಡೋದಕ್ಕೂ ಒಂದು ಅದೇ ಕಾರಣ ಇದೆ. ಮಜಾ, ನೀವು ಆಸ್ ಎ ಪ್ರೊಡ್ಯೂಸರ್ ಅದೇ ಆಗಿ ಮಜಾ. ಯಾಕೆಂದ್ರೆ ಸೃಜನ್ ಸರ್ ಇಟ್ಟಿರೋ ಆಡಿಯನ್ಸ್ ಜೊತೆ ಕೂತ್ಕೊಂಡು ನನ್ನ ಪಿಕ್ಚರು ಸೃಜನ್ ಸರ್ ಮೇಲೆ ಇಟ್ಟಿರೋ ನಂಬಿಕೆ ಅಂತದ್ದು ನಿಮ್ದು ಸಖತ್ತಾಗಿ ಮಾಡಿರ್ತಾರೆ 100% ಆ ಅಂತ. ನಂಬಿಕೆ ಉಳಿಸ್ಕೊಡಿದೆ. ಗೆಲ್ಲೋದು ಸೋಲೋದು ಅವ್ರ ಕೈಲಿದೆ, ಜನದ ಕೈಲಿದೆ. ಬಟ್ ತುಂಬ ಚೆನ್ನಾಗಿ ನೀಟಾಗಿ ಪಿಕ್ಚರ್ ಮಾಡಿದ್ದಾನೆ. ಆ್ಯಸ್ ಅ ಟೆಕ್ನಿಷಿಯನ್ ಗೆದ್ದಿದ್ದಾರೆ ನೀವು ಅಂದ್ಕೊಂಡಿದ್ರ ಸರ್ ಡೈರೆಕ್ಟರ್ ಆಗಿನೂ ಈ ಥರದ್ದೊಂದು ಸಿನಿಮಾ ಮಾಡ್ತಾರೆ ಸೃಜನ್? ಖಂಡಿತವಾಗ್ಲೂ ಇಲ್ಲ. ನನಗೀಗ ಅದನ್ನೇ ಹೇಳಿದೆ ನಾನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದೆ. ಐ ಆಮ್ ವೆರಿ ಸಾರಿ ಫಾರ್ ಇಟ್. ಅದನ್ನು ಹೇಳ್ತೀನಿ, ನಾನು ಅಲ್ಲಿ ಕಿವಿಲಿ ಹೇಳಿದೆ, ಡೈರೆಕ್ಟರ್ ಆಗ್ಬಿಟ್ಟೆ ನೀನು, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಸುಜನ್. ಯಾವಾಗಲೂ ತಮಾಷೆ ಮಾಡ್ಕೊಂಡಿರ್ತಾರೆ. ಹೌದು, ನಾವು ಹಿಂಗೆ ತಿಳ್ಕೊಂಡಿದ್ದು ಅದೇ ಥರ ಮಜಾಟಕ್ಕಿಸ್ತಾರ ತಮಾಷೆ ಮಾಡ್ಕೊಂಡು ಅಂತ. ಎಮೋಷನ್ನು ಅದೇ ಥರ ತೊಗೊಂಡೋಗಿದ್ದಾರೆ. ತುಂಬ ಹೊಟ್ಟೆ ಬರುತ್ತೆ ಲಾಸ್ಟಲ್ಲಿ ಅವರು ಹೋಗೋದು, ಹೊಟ್ಟೆ ಬರುತ್ತೆ. ನಗ್ತಾ ಅಳ್ತಾ ಇರ್ತೀವಿ. ಅದೊಂದು ಸ್ವಲ್ಪ ನನಗೂ ಫೀಲ್ ಆಯಿತು. ಆಲ್ ಕ್ರೆಡಿಟ್ ಗೋಸ್ ಟು ನನಗೆ. ಮನುಷ್ಯಕ್ಕಿಂತ ಅವರೇ ಚೆನ್ನಾಗಿ ಕಂಡುಬಿಟ್ರು. ಸ್ವಾಮಿ ಅದಕ್ಕೆ 1 ವರ್ಷ ಟೈಮ್ ತೊಗೊಂಡಿದ್ದೀವಿ ರೋಟ ಮಾಡೋಕ್ಕೆ, ಆ ಎಫೆಕ್ಟ್ ಮಾಡೋದಕ್ಕೆ 1 ವರ್ಷ. ಥ್ಯಾಂಕ್ ಯು ಮೇಡಮ್. ಜನ ಬರ್ತಿಲ್ಲ ಥಿಯೇಟ್ರಿಗೆ, ಜನ ಬರ್ತಿಲ್ವಲ್ಲೋ. ಇನ್ನೆಲ್ಲ ನೀವು ಬಂದು ಥಿಯೇಟ್ರಿಗೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತಲೇ ಹೇಳಬೇಕು. ಜೈ GST. ತುಂಬ ಕಾಮಿಡಿ ಚೆನ್ನಾಗಿದೆ, ಒಳ್ಳೆ ಸ್ಟೋರಿ ಇಟ್ಟಿದ್ದಾರೆ ಸಾರು. ಫಸ್ಟಿಂದ ಲಾಸ್ಟ್ವರೆಗೂ ಒಂದು ಚೂರು ಬೋರ್ ಆಗಲ್ಲ ಮೇಡಮ್, ಅಷ್ಟು ಚೆನ್ನಾಗಿ ಕಾಮಿಡಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಮೇಡಮ್. ಥ್ಯಾಂಕ್ ಯು. ಫಸ್ಟ್ ಶೋ ಜನಗಳ ಮಧ್ಯೆ ಕೂತ್ಕೊಂಡು ನೋಡಿದ್ದು ತುಂಬ ಮಜಾ ಇತ್ತು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೃಜನ್ ಸರ್, ನನ್ನನ್ನು ಇದರಲ್ಲಿ ಒಂದು ಸ್ಪೆಷಲ್ ಸಾಂಗಿಗೆ ಎಂಟ್ರಿ ಕೊಡಿಸಿದ್ದಕ್ಕೆ. ಇದರಲ್ಲಿ ಚಮೇಲಿಯಾಗಿ ಕಾಣಿಸ್ಕೊಂಡಿದ್ದೀನಿ. ಹಾಗೆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ಜನರನ್ನ ನಗಿಸೋ ಅಂಥ ಕೆಲಸ
ಗೊತ್ತಿದೆ ಸೃಜನ್ ಸರ್ ಹೇಗೆ ಏನು ಅಂತ. ಫಸ್ಟ್ ಡೈರೆಕ್ಷನ್ ಸಿನಿಮಾ ಹೇಗಿತ್ತು, ಜನಗಳು ದಯವಿಟ್ಟು ಥಿಯೇಟರಿಗೆ ಬಂದು ನೋಡಿ ಆ್ಯಂಡ್ ಕನ್ನಡ ಮೂವಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಇವತ್ತು ರಿಲೀಸ್ ಆಗಿರೋಂಥ ಎಲ್ಲ ಮೂವಿಗಳಿಗೂ ವಿಶ್ ಯು ಆಲ್ ದಿ ಬೆಸ್ಟ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.